ಬಿಗ್ ಬಾಸ್ ಕದೇ ಬೇಕಲ್ಲ ಸರ್, ಅದಕ್ಕೆ ಜಗಳಾಡಿದ್ರೆ ಚಂದ, ನೋಡಕ್ ಚೆನ್ನಾಗಿರುತ್ತೆ. ತಪ್ಪು ನಾವ್ ಅದನ್ನ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ. ಬಡವ್ರ ಮನೆ ಹುಡ್ಗ ಚೆನ್ನಾಗ್ ಬೆಳಿಬೇಕು. ರೈತರು ಗೆಲ್ಬೇಕು ಸರ್, ರೈತರು ಮುಂದಕ್ಕೆ ಬರ್ಬೇಕು. ಗಿಲ್ಲಿ ಬಿಟ್ಟು ಯಾರು ಬರಲ್ಲ. ಅವರೇ ಗೆಲ್ಬೇಕು ಅಂತ ನಮ್ಗೆ ಇಷ್ಟ. ಅದ್ ಏನು ಮಾಡಕ್ಕಾಗಲ್ಲ ಮನೆ ಮೇಲೆ ಸ್ಟ್ರಾಟಜಿ ಇರುತ್ತೆ. ಎಲ್ಲಾ ಕಡೆಯಿಂದ ಜನ ಅವ್ರನ್ನ ತುಂಬಾ ಇಷ್ಟ ಪಡ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಚಿದಾನಂದ್ ಅಂತ. ಸರ್ ಬಿಗ್ ಬಾಸ್ ನೋಡ್ತಾರೆ? ನೋಡ್ತಾ ಇದೀವಿ ಸರ್. ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸರ್? ನಮ್ಗೆ ಕಾವ್ಯ ಅಂದ್ರೆ ಇಷ್ಟ ಸರ್. ಸರ್ ಈ ಸರಿ ಯಾರು ಗೆಲ್ಬಹುದು ಸರ್? ಸರ್ ಕಾವ್ಯ ತಪ್ಪಿರ್ ಗಿಲ್ಲಿ ನಟ ಇಬ್ರಲ್ಲಿ ಯಾರನ್ನೊಬ್ರು ಗೆಲ್ತಾರೆ ಸರ್. ಸರ್ ನಿಮ್ಮ ಓಟ್ ಯಾರಿಗೆ? ನಾವು ಕಾವ್ಯ ಅವ್ರಿಗೆ ಹಾಕ್ತಿವಿ ಸರ್. ಸರ್ ಅಲ್ಲ, ನಿನ್ನೆ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ, ಚಂದ್ರಪ್ರಭರಿಗೆ ಉತ್ತಮ ಕೊಟ್ಟಿದ್ದಾರೆ, ಅದಕ್ಕೇನ್ ಹೇಳ್ತೀರಾ? ಸರ್ ಗಿಲ್ಲಿ ಅವರು ಒಳ್ಳೆ ಚೆನ್ನಾಗಿ ನಗಸ್ಕೊಂಡು ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿ ಮತ್ತೆ ಚಂದ್ರಪ್ರಭಾ ಅವ್ರು ನೋಡಿದ್ರೆ ಅವ್ರದ್ದು ಆಟ ಏನಿಲ್ಲ, ಬರೀ ಅವ್ರ ಆಟ ಆಡ್ಕೊಂಡು ಹಿಂಗಿರ್ತಾರೆ ಅಷ್ಟೇನೆ. ಹಂಗ್ ನೋಡ್ಕೊಂಡ್ರೆ ಗಿಲ್ಲಿ ಅವ್ರದ್ದೇ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಅವ್ರಿಗೆ ಕಳಪೆ ಕೊಡ್ಬಾರ್ದಾಯ್ತು, ಕೊಟ್ಟಿದ್ದಾರೆ. ನಿನ್ನೆ ಅಲ್ಲಿ ಧ್ರುವಂತ್ ಅವರು ಗಿಲ್ಲಿಗೆ ಕಳಪೆ ಕೊಡ್ಬೇಕಾದ್ರೆ ಇವ್ರು ಯಾರು ಕಾವ್ಯ ಶೇವೆ ಅವರ ಹೆಸರು ತಗೊಂಡ್ರು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರ ಜೊತೆಲಿ ಇರ್ತಾರೆ ಅಂತ ಅವ್ರ ಹೆಸರು ತಗೊಂತಾರೆ. ಎಲ್ಲಾರ ಜೊತೆ ಬಿಗ್ ಬಾಸ್ ಹೋದ್ಮೇಲೆ ಎಲ್ಲಾರ ಜೊತೆ ಇದ್ದೇ ಇರ್ತಾರೆ, ಆಟ ಆಡ್ತಾನೆ ಇರ್ಬೇಕು. ಅವ್ರ ಜೊತೆಲಿ ಇರೋದಕ್ಕೆ ಅವ್ರು ಇದ್ ಮಾಡ್ಕೊಂಡು ಹೆಸರು ತಗೊಂತಾರ ಸರ್, ಅಷ್ಟ್ ಬಿಟ್ರೆ ಏನಿಲ್ಲ. ಅದು ಸ್ವಲ್ಪ ಜಗಳನೇ ಆಯ್ತು ಮನೆಯಲ್ಲಿ. ಜಗಳಾಡಿದ್ರೆ ಚಂದ, ನೋಡಕ್ ಚೆನ್ನಾಗಿರುತ್ತೆ. ಸೈಲೆಂಟ್ ಆಗಿದ್ರೆ ನೋಡಕ್ ಚೆನ್ನಾಗಿರಲ್ಲ. ಇದೇ ಫಸ್ಟ್ ಟೈಮ್ ಸರ್ ಜಗಳ ಆಡಿದ್ರೆ ನೋಡಕ್ ಚೆನ್ನಾಗಿದೆ ಅಂತ ಕೇಳಿದ್ದು. ಕಾಂಟ್ರವರ್ಸಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ, ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ನೋಡಕ್ಕೆ. ಏನ್ ಇಲ್ದಲ್ಲೇ ಇದ್ರೆ ಸುಮ್ನೆ ಟೈಮ್ ಪಾಸ್ ಆದಂಗ ಆಗ್ಬಿಡುತ್ತೆ ಅದು. ಆಮೇಲೆ ಗಿಲ್ಲಿದು ಸ್ವಲ್ಪ ಕಾಮಿಡಿ ಜಾಸ್ತಿ ಆಯ್ತು ಅಂತಂದು ನಿನ್ನೆ ಮಾತಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಕಾಮಿಡಿ ಇದ್ರೇನೆ ಸರ್ ನೋಡಕ್ ಚಂದ, ಕಾಮಿಡಿಯನ್ಸ್ ಇದ್ರೇನೆ ಚಂದ. ತುಂಬಾ ಚೆನ್ನಾಗ್ ಮಾಡ್ತಾರೆ ಗಿಲ್ಲಿ ನಟ ಅವರು. ಹಂಗೆ ಮುಂದೋಡ್ಕೊಂಡು ಅಲ್ಲಿ ನಮ್ ಕರ್ನಾಟಕದವ್ರು ಎಲ್ಲಾರು ಗಿಲ್ಲಿ ನಟ ತಪ್ಪಿ ಕಾವಿಂಗ್ ಹಾಕಿ ಇಬ್ರಲ್ಲಿ ಯಾರನ್ನೊಬ್ರು ಗೆಲ್ಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಈ ಸರಿ ಬಿಗ್ ಬಾಸ್ ಅಲ್ಲಿ ಗೆಲ್ಲೋದಾರು? ಸರ್ ಗಿಲ್ಲಿ ನಟ ಗೆಲ್ಲದಿ ಸರಿ, ಪಕ್ಕನಾ? ಪಕ್ಕ ಗಿಲ್ಲಿ ನಟನ ಗೆಲ್ಲದು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ದಿವಾಕರ್ ಅಂತ. ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ನೋಡ್ತಿದ್ವಿ ಸರ್. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ ನಟ ಅಂದ್ರೆ ತುಂಬಾ ಇಷ್ಟ ಸರ್. ಬಟ್ ಬೇರೆ ಯಾರು ಕಂಟೆಸ್ಟೆಂಟ್ ಇಷ್ಟ ಅಲ್ವಾ? ಇಷ್ಟನೇ, ಆದ್ರೂ ನಮ್ಮ ಗಿಲ್ಲಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಹೌದು, ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿ ಅಂದ್ರೆ ನ್ಯಾಚುರಲ್ ಆಗಿರ್ತಾರೆ. ನಮ್ಗೆಲ್ಲ ತುಂಬಾ ಒಪ್ಪಿಗೆ ಹಾಕೋತರ ನಡ್ಕೊಂತಾರೆ. ಎಲ್ಲಾ ರೀತಿನೂ ಆಕ್ಟಿವಿಟಿ ಕಾಮಿಡಿನೂ ಮಾಡ್ತಾರೆ, ಎಲ್ಲಾ ತರನು ಅವ್ರೆ. ಅದಕ್ಕೋಸ್ಕರ ಆದ್ರೆ ನಿನ್ನೆ ಕಳಪೆ ಕೊಟ್ಬಿಟ್ರಲ್ಲ ಸರ್ ಗಿಲ್ಲಿಗೆ. ಅದ್ ಏನು ಮಾಡಕ್ಕಾಗಲ್ಲ ಮನೆ ಮೇಲೆ ಸ್ಟ್ರಾಟಜಿ ಇರುತ್ತೆ, ಪ್ಲಾನಿಂಗ್ ಇರುತ್ತೆ. ಅದ್ ಮಾಡೇ ಮಾಡ್ಬೇಕು, ಎಲ್ಲರೂ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ, ಅದ್ ಮಾಡೇ ಮಾಡ್ತಾರೆ. ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಜಾಸ್ತಿ ಪದಗಳು ಓಡಾಡಿರೋದಂದ್ರೆ ಸ್ಟಾಂಡ್, ಸ್ಟ್ರಾಟಜಿ, ಈ ಪದಗಳ ಬಗ್ಗೆ ಜಾಸ್ತಿ ಓಡಾಡ್ತಿರೋದು. ಏನ್ ಹೇಳ್ತೀರಾ ಅದಕ್ಕೆ? ಅದೇನಿಲ್ಲ ಬಿಗ್ ಬಾಸ್ 12th ಸೀಸನ್ ಇಂದಲೂ ಅದ್ ಮಾಡ್ಕೊಂಡೇ ಬಂದಿರೋದು. ಅದ್ ಮಾಡ್ಲೇಬೇಕು, ಅಲ್ಲಿ ಉಳ್ಕೊಬೇಕು, ಗೆಲ್ಬೇಕು ಅಂದ್ರೆ ಇದು ಮಾಡ್ಲೇಬೇಕಾಗುತ್ತೆ. ನಿಮ್ಮ ಓಟು ಯಾರಿಗೆ ಸರ್? ನಮ್ಮ ಓಟು ಗಿಲ್ಲಿ ನಟನ್ಗೆ. ಸರ್ ಯಾಕೆ ಮಾಡೋದು ಬೇಡವಾ? ಮಾಳೂನು ಪಾಪ ಒಳ್ಳೆ ಹುಡುಗನೇ, ಆದ್ರೂ ನಮಗೆ ತುಂಬಾ ಇಷ್ಟ ಆಗಿದ್ದಾರೆ ಗಿಲ್ಲಿ. ಅದಕ್ಕೋಸ್ಕರ ಗಿಲ್ಲಿಗೆ ನಾವು ವೋಟ್ ಮಾಡ್ತೀವಿ. ಸರ್ ಮೊನ್ನೆ ಪತ್ರ ಬಂದಿತ್ತು, ಅದರಲ್ಲಿ ಕಾವ್ಯ ಅವರಿಗೋಸ್ಕರ ಗಿಲ್ಲಿ ಅವರು ಪತ್ರನೇ ತ್ಯಾಗ ಮಾಡಿದ್ರು, ಅದಕ್ಕೇನ್ ಹೇಳ್ತೀರಾ ಸರ್? ನಮ್ಮ ಹುಡುಗರು ಯಾವ್ದು ತ್ಯಾಗಮಯಿಗಳಲ್ವಾ, ಅದಕ್ಕೋಸ್ಕರ ಗಿಲ್ಲಿ ಅವರು ತ್ಯಾಗ ಮಾಡಿದ್ದಾರೆ. ಅದರಿಂದ ಅವ್ರು ತುಂಬಾ ಫೇಮಸ್ ಆಗಿದ್ದಾರೆ. ಅದು ಎಲ್ಲರ ಮನೆ ಮುಟ್ಟುತ್ತೆ. ನಮ್ಮ ಹುಡುಗರು ಬಹಳಷ್ಟು ಜನ ಹುಡುಗಿರ್ಗೋಸ್ಕರನೇ ಎಲ್ಲಾ ಜೀವನ ಎಲ್ಲ ತ್ಯಾಗ ಮಾಡ್ಬಿಟ್ರೆ, ಅದ್ರಲ್ಲಿ ಗಿಲ್ಲಿ ನಟನು ಒಂದು. ಅದ್ರಲ್ಲೂ ಕೂಡ ಧನುಷ್ ಅವರು ಕೂಡ ಅಭಿಷೇಕ್ಗೋಸ್ಕರ ಪತ್ರನ ಅವ್ರಿಗೆ ಬಿಟ್ಕೊಟ್ರು, ಅದಕ್ಕೆ ಏನ್ ಹೇಳ್ತೀರಾ ಸರ್? ಅವ್ರು ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೇದು. ಅವ್ರು ಏನ್ ಮಾಡಕ್ಕಾಗಲ್ಲ, ಟೈಮು, ಸಮಯ, ಸಂದರ್ಭ ಏನೋ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರು ಸಹ ತ್ಯಾಗ ಮಾಡಿದ್ರೆ ಅವ್ರು ತುಂಬಾ ಒಳ್ಳೇದು. ಸರ್ ಧನುಷ್ ಅವರು ಇದೇ ತರ ಸುಮಾರು ಇದು ಮಾಡ್ಕೊಂಡು ಅವ್ರಿಗೆ ಕ್ಯಾಪ್ಟನ್ಸಿ ಬರೋದೇ ತಪ್ಪಿಸ್ಕೊಂಡಿದ್ದಾರೆ, ಅದಕ್ಕೆ ಏನ್ ಹೇಳಿದ್ರು ಸರ್? ಅದು ಸ್ಟ್ರಾಟಜಿ ಇರುತ್ತಲ್ಲ ಸರ್, ಬಿಗ್ ಬಾಸ್ ಅಂದ್ಮೇಲೆ ಸ್ಟ್ರಾಟಜಿ ಅದ್ ಮಾಡಿದರೆ ಹಂಗ ಮಿಸ್ ಆಯ್ತು, ಮುಂದಕ್ಕೆ ಒಳ್ಳೆ ಚಾನ್ಸ್ ಸಿಗುತ್ತೆ. ಸರ್ ಹೋದ್ ವಾರ ಧನುಷ್ ಅವರು ಕ್ಯಾಪ್ಟನ್ಸಿ ಆಗಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಳ್ಳೇದು, ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಅದೇ ತರ ನಡ್ಸ್ಕೊಂಡು ಹೋಗ್ಲಿ, ಒಳ್ಳೇದು. ಈಗ ಮೊನ್ನೆ ಇವ್ರಿಗೆ ರಕ್ಷಿತಾಗೆ ಮತ್ತೆ ರಾಶಿಕಾಗೆ ಪತ್ರ ಓದೋದು ತಪ್ಪಿಸಿದ್ದು ಯಾರು ಸರ್? ಅಶ್ವಿನಿ ಗೌಡ ಅವ್ರೆ. ನೋಡಿ ಸರ್, ಇದು ಸರಿನಾ? ತಪ್ಪು ನಾವ್ ಅದನ್ನ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ. ತುಂಬಾ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮುದಾಸಿರ್ ಅಂತ. ಬಿಗ್ ಬಾಸ್ ಫೈನಲ್ ನಡೀತೈತೆ. ಗಿಲ್ಲಿನ ಎಲ್ಲ ಫೈನಲ್ ಬರೋದ್ ಬಿಡಿ ಸರ್. ಈಗ ಗಿಲ್ಲಿ ಬಿಟ್ಟು ಯಾರು ಬರಲ್ಲ ಸರ್. ಅದೀಗ ಕಳಪೆ ಕೊಟ್ರಲ್ಲ ಸರ್? ಗಿಲ್ಪ ಏನಿಲ್ಲ, ಕಳಪೆ ಕೊಟ್ರು ಕೆಲಸ ಚೆನ್ನಾಗ್ ಮಾಡ್ತಾನೆ. ಅವ್ನು ಒಳ್ಳೆ ಆಕ್ಟರ್ ಚೆನ್ನಾಗ್ ಮಾಡ್ತಾನೆ, ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾನೆ. ಅದ್ರ ಬಗ್ಗೆ ಹೇಳಂಗಿಲ್ಲ. ಗಿಲ್ಲಿ ಫೈನಲ್ ಗಂಟ ಗಿಲ್ಲಿ ಗೆಲ್ಬೇಕು, ಬಡವ ಅವನು ಸ್ವಲ್ಪ ಏನೋ ಮಾಡಿ ಗೆಲ್ಲಿ ಬಿಡಿ ಸರ್. ರೈತರು ಗೆಲ್ಬೇಕು ಸರ್, ರೈತರು ಮುಂದಕ್ಕೆ ಬರ್ಬೇಕು. ರೈತರು ಇದ್ರೇನೆ ಜೀವನ ಸರ್, ರೈತರಿಲ್ಲ ಅಂದ್ರೆ ಏನಿಲ್ಲ. ರೈತರು ಮುಂದಕ್ಕೆ ಬರ್ಬೇಕು. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಗೆಲ್ಬೇಕು ಸರ್.
ಮೊನ್ನೆ ಒಂದು ಅಶ್ವಿನಿಗೂ ಗಿಲ್ಲಿಗೂ ಗಲಾಟೆ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಗಲಾಟೆ ಅಂದ್ರೆ ಅವೆಲ್ಲ ಅವ್ರು ಮಾಡಿ ತಪ್ಪು ಸ. ಇವ್ರು ಗಿಲ್ಲಿ ನಟ ಆ ತರ ತಪ್ಪಿಲ್ಲ. ರೈತರು ಮುಂದಕ್ಕೆ ಬರ್ಬೇಕು ಸ, ಗಿಲ್ಲಿ ನಟ ಗೆಲ್ಬೇಕು ಸ, ಅಷ್ಟೇ ನಮಗೆ. ಅವ್ರ ಬಟ್ಟೆ ಬಗ್ಗೆ ಮಾತಾಡಿರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಅವ್ರ ಬಟ್ಟೆಗಳ ಬಗ್ಗೆ. ಬಟ್ಟೆದಂದ್ರೆ ಅವ್ರು ಮಾಡಿ ತಪ್ಪು ಸ. ಬಟ್ಟೆದು ಇವನು ಬಡವ ಏನೋ ಬಟ್ಟೆ ಎಸ್ತಿರೋದಕ್ಕೆ ಅವರು ಜಾಸ್ತಿ ಗಲಾಟೆ ಮಾಡ್ಬಾರ್ದಾಗಿತ್ತು. ಸರ್, ಬಿಗ್ ಬಾಸ್ ಅಲ್ಲೇ ನೀವು ಓಟ್ ಯಾರಿಗೆ ಹಾಕ್ತೀರಾ? ಗಿಲ್ಲಿ ನಟಗೆ ಹಾಕ್ಯಾವ ಸ. ಧನುಷ್ ಮತ್ತೆ ಚಂದ್ರಪ್ರಭಾ, ಜಾಹ್ನವಿ ಮಾಡ್ತಾರ ಸ. ಆದ್ರೆ ಗಿಲ್ಲಿ ನಟ ಬಡವರಿಂದ ಬಂದಿರೋದು, ಗಿಲ್ಲಿ ನಟನೇ ಗೆಲ್ಬೇಕು ಸ. ರೈತರ ಮಗ ಅಂದ್ರೆ ಗಿಲ್ಲಿ ನಟನೇ ಸ, ಅವರೇ ಮುಂದಕ್ಕೆ ಬರ್ಬೇಕು ಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸ. ಆಯ್ತು ಅಕ್ಕ, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ ಇಷ್ಟ ಸರ್. ಗಿಲ್ಲಿ ನಟನೆ ಯಾಕೆ ಇಷ್ಟ? ತುಂಬಾ ಚೆನ್ನಾಗ್ ಆಡ್ತಾನೆ, ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಐತೆ. ಬಡವ್ರ ಮನೆ ಹುಡ್ಗ, ಚೆನ್ನಾಗ್ ಬೆಳಿಬೇಕು ಅವ್ನು. ಅವನಿಗೆ ನಿನ್ನೆ ಕಳಪೆ ಕೊಟ್ಟಾರಲ್ಲ, ಅದ್ರಲ್ಲಿ ಏನಾನ ಇರ್ತಾವಲ್ಲ, ಅದರಿಂದ ಒಂದ್ ವಾರ ಹಂಗಿರುತ್ತೆ, ಒಂದ್ ವಾರ ಹಿಂಗಿರುತ್ತೆ. ಅದ್ರನ್ನು ಬುದ್ಧಿ ಕಲ್ತ್ಕೊಂತಾನೆ. ಕೊಡೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಥ್ಯಾಂಕ್ಸ್ ಅಕ್ಕ. ಸರಿ ಸರ್, ಆಯ್ತು. ಸರ್, ನಿಮ್ಮ ಹೆಸರು? ಶಿವಣ್ಣ. ಸರ್, ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ? ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಚೆನ್ನಾಗಿ ಇದನ್ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟ. ಸರ್, ಇದು ಬಿಗ್ ಬಾಸ್ ಬಂದ್ಬಿಟ್ಟು ಆಕ್ಟಿಂಗ್ ಮಾಡಕ್ಕಲ್ಲ, ಇದು ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ಇಲ್ಲಿ ತಮ್ಮ ನೈಜ ಆಟನ ಆಡ್ಬೇಕಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ತುಂಬಾ ಎಲ್ಲಾ ಕಡೆಯಿಂದ ಜನ ಅವ್ರನ್ನ ತುಂಬಾ ಇಷ್ಟ ಪಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಅದರಿಂದ ನಾವು ತುಂಬಾ ಇಷ್ಟ ಪಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ. ಬೇರೆ ಧನುಷ್, ಆಮೇಲೆ ಜಾಹ್ನವಿ, ಅಶ್ವಿನಿ ಗೌಡ, ಚಂದ್ರಪ್ರಭಾ, ಧ್ರುವಂತು, ರಕ್ಷಿತಾ, ಇವರೆಲ್ಲ ಇದಾರಲ್ಲ, ಇವ್ರ ಬಗ್ಗೆ ಏನ್ ಹೇಳ್ತಿಲ್ಲ? ಇಲ್ಲ, ನಾವು ಗಿಲ್ಲಿ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದೀವಿ. ನಮ್ಮ ಓಟ್ ಗಿಲ್ಲಿಗೆ ಆಗ್ತಾ ಇದೀವಿ. ನೋಡಿ ಸರ್, ಓಟು ಗಿಲ್ಲಿಗೆ ಅಂತೆ. ಧನ್ಯವಾದಗಳು. ಧನ್ಯವಾದ ಸರ್. ಸರ್, ನಿಮ್ಮ ಹೆಸರು? ಅಕ್ರಮ್. ಸರ್, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು? ಗಿಲ್ಲಿನೂ ಕಾವ್ಯ. ಸರ್, ನಿಮ್ಮ ಓಟ್ ಯಾರಿಗೆ? ಗಿಲ್ಲಿ. ಗಿಲ್ಲಿನೇ ಯಾಕೆ ಗೆಲ್ಬೇಕು? ಅವ್ರು ಒಳ್ಳೆಯವರು. ಗಿಲ್ಲಿ ನಿನ್ನೆ ಕಳಪೆಯಾಗಿ ಸೆಲ್ಲಿಗೆ ಸೇರಿದ್ರಲ್ಲ, ಅದಕ್ಕೆ ಹೇಳ್ತೀರಾ? ಏನು ಮಾಡಕ್ಕಾಗಲ್ಲ, ಪ್ರಾಮಾಣಿಕ ಎಲ್ಲರೂ ಇದಿದೆ. ಚಂದ್ರಪ್ರಭಾ ಅವರಿಗೆ ಉತ್ತಮ ಕೊಟ್ರಲ್ಲ. ಕೊಡ್ಲಿ, ನಮಗೆ ಗಿಲ್ಲಿ ಇಷ್ಟ. ಅವ್ರ ಜೊತೆ ಕಾವ್ಯ ಇದ್ರೆ ತುಂಬಾ ಇಷ್ಟ. ಒಟ್ಟು ಗಿಲ್ಲಿ ಕಾವ್ಯ ಗೆಲ್ಬೇಕು ಅಂತ ನೀವ್ ಹೇಳ್ತೀರಾ? ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬಾಸ್. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸರ್? ಗಿಲ್ಲಿ ನಟ. ಹೌದು ಸರ್, ಎಲ್ಲ ಕಡೆ ಗಿಲ್ಲಿ ಅಂತಾರೆ, ಅದಕ್ಕೆ ಹೇಳ್ತೀರಾ? ಅದ್ ನಿಜಾನೇ ಸರ್, ಅದ್ ಚೆನ್ನಾಗಿ ಆಡ್ತಿದಾರೆ, ಅದಕ್ಕೋಸ್ಕರನೇ. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾರೆ, ಓವರ್ ಕಾಮಿಡಿ ಆಯ್ತು ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತೀರಾ? ಬಿಗ್ ಬಾಸ್ ಅದೇ ಬೇಕಲ್ಲ ಸರ್, ಅದಕ್ಕೇನೆ. ಅಂದ್ರೆ ನಿಮ್ಮ ಒಟ್ಟಾರೆಗೆ ಗಿಲ್ಲಿನೇ ಗೆಲ್ತಾರೆ? ಹೌದು ಸರ್. ಯಾಕೆ ಅಶ್ವಿನಿ ಗೌಡ ಅವರು ಗೆಲ್ಲಲ್ವಾ? ನಮ್ಗೆ ಗಿಲ್ಲಿ ನಟನೇ ಇಷ್ಟ ಸರ್, ಅದಕ್ಕೋಸ್ಕರ. ಕಾವ್ಯ ಅವರು? ಇಲ್ಲ ಸರ್, ನಮ್ಗೆ ಗಿಲ್ಲಿ ನಟನೇ ಇಷ್ಟ. ಒಟ್ಟು ಟೋಟಲಿ ಹೌದು ಸರ್, ಗಿಲ್ಲಿ ನಟ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಚನ್ನಬಸಯ್ಯ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು. ಸರ್, ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಎಲ್ರಿಗೂ ಗಿಲ್ಲಿ ಅಂತಾರಲ್ಲ, ಯಾಕೆ? ನಮ್ಗೆ ಇಷ್ಟ ಗಿಲ್ಲಿ ಅಂತ ಹೇಳ್ತೀವಿ. ಸರ್, ಕಾವ್ಯ, ಹಾಗೆ ಅಶ್ವಿನಿ ಗೌಡ, ಧ್ರುವಂತು, ಚಂದ್ರಪ್ರಭಾ, ಜಾಹ್ನವಿ, ರಕ್ಷಿತಾ, ಇವರೆಲ್ಲ ಇದಾರಲ್ಲ ಸರ್? ಇಲ್ಲ, ನಮ್ಗೆ ಗಿಲ್ಲಿನೇ ಇಷ್ಟ. ಅಲ್ಲ ಸರ್, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಒಬ್ನೇ ಕಾಣೋದು, ಬೇರೆ ಯಾರು ಕಾಣಲ್ವಾ? ನಮ್ಗೆ ಇಷ್ಟ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ನಮಗೆ ಗಿಲ್ಲಿನೇ ಇಷ್ಟ ಸರ್. ಅಂದ್ರೆ ನಿಮ್ ಓಟ್ ಯಾರಿಗೆ ಹಾಕ್ತೀರಾ ಸರ್? ಗಿಲ್ಲಿಗೆ ಸರ್. ಟೋಟಲಿ ಹೇಳ್ಬೇಕಂದ್ರೆ ನಿಮ್ ಓಟ್ ಗಿಲ್ಲಿಗೆ? ಗಿಲ್ಲಿಗೆನೆ. ಈ ಸರಿ ಬಿಗ್ ಬಾಸ್ ಗೆಲ್ಲೋದು ಯಾರು ಸರ್? ಗಿಲ್ಲಿನೇ ಸರ್. ಸೂಪರ್ ಸರ್. ಓಕೆ ಸರ್. ಸರ್, ನಿಮ್ಮ ಹೆಸರು? ಸರ್, ಶಿವಕುಮಾರ್ ಅಂತ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಸರ್, ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ರಕ್ಷಿತಾ. ಯಾಕೆ ಅವ್ರ ಮೂರು ಇಷ್ಟ? ಸರ್, ಗಿಲ್ಲಿ ನಿಯತ್ತಲ್ಲಿ ಒಳ್ಳೆಯವನು. ಕಾವ್ಯ ಅವರು ಪರವಾಗಿಲ್ಲ, ಇದಿರಲ್ಲ, ಅವರು ಚೆನ್ನಾಗ್ ಆಡ್ತಾರೆ. ಆಮೇಲೆ ರಕ್ಷಿತಾ ಅವರು ಒಳ್ಳೆ ಮನ್ಸಿರೋರು. ಹಂಗಾಗಿ ನಮ್ಗೆ ಮೂರಲ್ಲಿ ಯಾರಿಗಿದ್ರು ಓಕೆ. ಅಂದ್ರೆ ಜಾಸ್ತಿ ಇನ್ಸ್ಪಿರೆನ್ಸ್ ಅಂದ್ರೆ ಗಿಲ್ಲಿ. ಗಿಲ್ಲಿನೇ. ಹೌದು. ನಿಮ್ ಓಟ್ ಯಾರಿಗೆ? ಸರ್, ಗಿಲ್ಲಿಗೆನೆ. ಇವ್ರ ಓಟು ಗಿಲ್ಲಿಗಂತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅಣ್ಣ, ನಿನಗೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ನನಗೆ ಇವರು ನಮ್ಮ ಗಿಲ್ಲಿ. ಗಿಲ್ಲಿ. ಗಿಲ್ಲಿನೇ ಯಾಕೆ ಗೆಲ್ಬೇಕು? ಅವನು ಅಷ್ಟು ಇದೆ. ಕಾವ್ಯ? ಎರಡು ಒಂದು ಇದು. ಧನ್ಯವಾದ. ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಕಾರ್ಯಕ್ರಮ ನೋಡ್ತೀವಿ. ಸರ್, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ ಫಸ್ಟ್, ಕಾವ್ಯ ಸೆಕೆಂಡ್. ಸರ್, ನೀವು ಯಾರಿಗೆ ಓಟ್ ಹಾಕ್ತೀರಾ? ಹಾಕಿದ್ರೆ ನಾವು ಗಿಲ್ಲಿ, ಕಾವ್ಯ. ಸರ್, ಇಬ್ರಲ್ಲಿ ಒಬ್ರು ಸರ್ ಗೆಲ್ಲೋದು, ಅದ್ರಿಗೆ ಏನ್ ಹೇಳ್ತೀರಾ? ಇಲ್ಲಿ ಸೆಕೆಂಡ್ ಬರ್ಬೋದು, ಇಲ್ಲ ಫಸ್ಟ್ ಬರ್ಬೋದು. ಗಿಲ್ಲಿ ಫಸ್ಟ್ ಬರೋದು, ಕಾವ್ಯ ಸೆಕೆಂಡ್. ಹೌದು, ಗಿಲ್ಲಿನೇ ಯಾಕೆ ಗೆಲ್ಬೇಕು? ಅವರೇ ಗೆಲ್ಬೇಕು ಅಂತ ನಮ್ಗೆ ಇಷ್ಟ. ಹೌದಾ? ಹೌದು. ಧನ್ಯವಾದಗಳು ಸರ್. ಓಕೆ. ಅಕ್ಕ, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ ನಟ. ಹೌದು, ಗಿಲ್ಲಿನೇ ಯಾಕೆ ಇಷ್ಟ? ತುಂಬಾ ಚೆನ್ನಾಗಿ ಆಡ್ತಾರೆ. ನೆನ್ನೆ ಕಳಪೆ ತಗೊಂಡಾರಲ್ಲ?
ಆಡ್ತಾರೆ ಇನ್ ಮುಂದೆ. ಚಂದ್ರಪ್ರಭಾರ್ಗೆ ಉತ್ತಮ ಕೊಟ್ಟಿದ್ದಾರೆ, ಅದಕ್ಕೇನ್ ಹೇಳ್ತೀರಾ? ಅದು ಸರಿನೇ, ಅವರು ಚೆನ್ನಾಗ್ ಆಡ್ತಾರೆ. ಬಾಳವರು ಕ್ಯಾಪ್ಟನ್ ಅವ್ರು ನೋಡಿದ್ರ ನಿನ್ನೆ? ಅದನ್ನ ನೋಡ್ಲಿಲ್ಲ. ಮತ್ತೆ ಕಾವ್ಯ ಅವ್ರು ಹೇಗೆ ಆಡ್ತಾರೆ? ಚೆನ್ನಾಗ್ ಆಡ್ತಾರೆ, ಎಲ್ಲರೂ ಚೆನ್ನಾಗ್ ಆಡ್ತಾರೆ. ಮುಂದೆ ಯಾವ್ದಿಗೆ ಯಾರಿಗೆ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿ ನಟಂಗಿ. ಅಂದ್ರೆ ಅಕ್ಕರ ಓಟು ಗಿಲ್ಲಿ ನಟಿಗೆ ಅಂತೆ. ಧನ್ಯವಾದಗಳು ಅಕ್ಕ. ನಿಮ್ಗೂ ಧನ್ಯವಾದ. ಸರ್ ನಿಮ್ಮ ಹೆಸರು? ಅಶೋಕ. ಸರ್ ನೀವು ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ಸರ್ ಒಟ್ಟಾರೆಯಾಗಿ ನಿಮಗೆ ಯಾರು ಗೆಲ್ಬೇಕು? ಗಿಲ್ಲಿ. ಧನ್ಯವಾದಗಳು ಸರ್. ಇದಿಷ್ಟು ನಮ್ಮ ಗುಬ್ಬಿ ಜನತೆಯು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರು, ಅವರಿಗೆ ಯಾರು ಗೆಲ್ಬೇಕು, ಅವ್ರು ಯಾರಿಗೆ ವೋಟ್ ಹಾಕ್ತಾರ ಅಂತ ಎಲ್ಲ ಹೇಳಿದರೆ. ನಮ್ಮ ಗುಬ್ಬಿ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳು.